ಬೆಂಗಳೂರಿನ ಜನರೇ ಎಚ್ಚರ ಎಚ್ಚರ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಾ ಇದೆ ದರೋಡೆಕೋರರ ಕಾಟ. ಬೆಂಗಳೂರಿನಲ್ಲಿರುವ ಜನರೇ ನೀವು ಎಚ್ಚರವಾಗಿರಬೇಕು. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಾ ಇದೆ ದರೋಡೆಕೋರರ ಕಾಟ. ಕಾರಿನಲ್ಲಿದ್ದ ದಂಪತಿಯನ್ನ ಬೆದರಿಸಿ ಹಣ ಕಿತ್ತುಕೊಳ್ಳುವ ಯತ್ನ ಮಾಡಿದ್ದಾರೆ. ತಪಾಸಣೆ ಮಾಡಬೇಕು ಅಂತ ಹೇಳಿ ಆರೋಪಿಗಳಿಂದ ದರೋಡೆ, ಕದೀಮರಿಂದ ತಪ್ಪಿಸಿಕೊಂಡು ದಂಪತಿಗಳು ಪರಾರಿಯಾಗಿದ್ದಾರೆ. ಹುಳಿಮಾವು ಬಳಿಯ ಅಕ್ಷಯ ನಗರದ ದಂಪತಿಯ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು. ಎಸ್ಕೇಪ್ ಆಗಿದ್ದ ದಂಪತಿಯನ್ನ ಬೈಕ್ನಲ್ಲಿ ಫಾಲೋ ಮಾಡಿದ್ದ ಕದೀಮರು ಬೈಕ್ನಿಂದ ಕಾರಿಗೆ ಗುದ್ದಿ ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸುವಂತೆ ಬೆದರಿಕೆ ಹಾಕಿದ್ದಾರೆ. ದಂಪತಿಯನ್ನ ಕಿಡ್ನಾಪ್ ಮಾಡಿ ಖಾಲಿ ನಿವೇಶನಕ್ಕೆ ಬಿದ್ದಿರುವಂತದ್ದು. ಇನ್ನು ಸುಮಾರು 2 ಗಂಟೆಗಳ ಕಾಲ ದಂಪತಿಯನ್ನ ಕೂಡಿ ಹಾಕಿದ್ರು. ಒಂದ್ ರೀತಿಯಾಗಿ ಬೆಂಗಳೂರಿನ ಜನರು ಎಚ್ಚರವಾಗಿರ್ಬೇಕಾಗುತ್ತೆ. ಇನ್ನು ದರೋಡೆಕೋರರ ಕಾಟ ಬೆಂಗಳೂರಿನಲ್ಲಿ ಹೆಚ್ಚಾಗಿದೆ. ಸುಮಾರು 2 ಗಂಟೆಗಳ ಕಾಲ ದಂಪತಿಗಳನ್ನ ಕೂಡಿ ಹಾಕಿದ್ದ ಆರೋಪಿಗಳು. ಬೆಂಗಳೂರಿನ ಜನರು ಎಚ್ಚರವಾಗಿರಬೇಕು. ದರೋಡೆಕೋರರ ಕಾಟ ದಿನದಿನಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಕಾರಿನಲ್ಲಿದ್ದ ದಂಪತಿಗಳನ್ನ ಬೆದರಿಸಿ ಹಣ ಕಿತ್ತುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಕದೀಮರಿಂದ ತಪ್ಪಿಸಿಕೊಂಡು ಆ ದಂಪತಿಗಳು ಪರಾರಿಯಾಗಿದ್ದಾರೆ. ಬೆಂಗಳೂರಿನ ಹುಳಿಮಾವು ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆ 15 ನಿಮಿಷದಲ್ಲಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 8 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಇನ್ನು ಬೆಂಗಳೂರಿನ ಜನರು ಎಚ್ಚರವಾಗಿರಬೇಕಾಗುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ದರೋಡೆಕೋರರ ಕಾಟ ದಿನದಿನಕ್ಕೂ ಹೆಚ್ಚಾಗ್ತಾ ಇರುವಂತದ್ದು. ಆ ದಂಪತಿಗಳ ಮೇಲೆ ಆ ಕಿರಾತಕರು ಅಟ್ಯಾಕ್ ಮಾಡಿರುವಂತದ್ದು. ತಪಾಸಣೆ ಮಾಡಬೇಕು ಅಂತ ಹೇಳಿ ಆ ಕಾರಿನ ಡಿಕ್ಕಿಯನ್ನ ತೆಗೆಸಿದ್ದಾರೆ. ಆ ನೆಪದಲ್ಲಿ ಕಿಡ್ನಾಪ್ ಮಾಡಿದ್ದಾರೆ ಆ ದಂಪತಿಗಳನ್ನ. 2 ಗಂಟೆಗಳ ಕಾಲ ದಂಪತಿಗಳನ್ನ ಕೂಡಿ ಹಾಕಿ ವಿಚಾರಣೆಯನ್ನ ಅವರು ಮಾಡಿದ್ದಾರೆ. ಇನ್ನು ಸುಮಾರು 2 ಗಂಟೆಗಳ ಕಾಲ ದಂಪತಿಯನ್ನ ಕೂಡಿ ಹಾಕಿದ್ದ ಆರೋಪಿಗಳು ಅವರ ಕಡೆ ಏನೆಲ್ಲ ಇತ್ತು ಅದನ್ನೆಲ್ಲ ಇಸ್ಕೊಂಡಿರುವಂಥದ್ದು. ಇನ್ನು ಎಸ್ಕೇಪ್ ಆಗಿದ್ದ ದಂಪತಿಯನ್ನ ಬೈಕ್ನಲ್ಲಿ ಫಾಲೋ ಮಾಡಿದ್ದ ಕದೀಮರು ಬೈಕ್ನಿಂದ ಕಾರಿಗೆ ಗುದ್ದಿ ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸುವಂತೆ ಈ ಕಿರಾತಕರು ಆ ದಂಪತಿಗಳಿಗೆ ಬೆದರಿಕೆಯನ್ನ ಹಾಕಿದ್ದಾರೆ. ದಂಪತಿಗಳನ್ನ ಕಿಡ್ನಾಪ್ ಮಾಡಿ ಖಾಲಿ ನಿವೇಶನಕ್ಕೆ ಕರೆತಂದು ಬೆದರಿಕೆಯನ್ನು ಹಾಕಿದ್ದಾರೆ.